ಬಂದಿದ್ದಾರೆ ಸರ್. ಪ್ರಕಾಶ್ ರೈ ನೇರವಾಗಿ ಸಂಪರ್ಕಿಸಿದ್ದಾರೆ, ಮಾತಾಡಿ. ಪ್ರಕಾಶ್ ರೈ ಅವರೇ, ಏನ್ ಹೇಳ್ತೀರಿ? ಹೇಳಿ, ನಾನು ಪ್ರಕಾಶ್ ರೈ ಮಾತಾಡ್ತಾ ಇದ್ದೇನೆ. ನಮಸ್ತೆ. ನಮಸ್ತೆ ಪ್ರಕಾಶ್ ರೈ ಅವರೇ, ಏನ್ ಹೇಳ್ತೀರಿ? ಏನ್ ಅನ್ನಿಸ್ತಿದೆ ತಮಗೀಗ? ತಾವೆಲ್ಲ ಮಾತಾಡ್ತಿರೋದನ್ನ ಕೇಳ್ತಾ ಇದ್ದೀನಿ, ಅದಕ್ಕೆ ನಾನೇ ಮೂಲಕ ಬರ್ಬೇಕು ಅಂತ ಹೇಳಿ. ಸಮಸ್ಯೆ ಏನು ಅಂತ ಹೇಳಿ. ನನಗೆ ಸಮಸ್ಯೆ ಏನೂ ಇಲ್ಲ, ತಾವು ನಡ್ಕೊಂಡ ರೀತಿ ಸರಿ ಅಂತ ತಮ್ಗೆ ಈಗಲೂ ಅನ್ನಿಸ್ತಾ ಇದೆಯಾ ಅಥವಾ? ನಾನು ನೀವು ಕೇಳಿದ್ರೆ ನನ್ನ ಉತ್ತರಕ್ಕೂ ನೀವು ಕೇಳಿ. ನೀವು ನಿಮ್ಮ ಚಾನೆಲ್ ನಲ್ಲಿ ನನ್ನ ಬಿಟ್ಟು ನೀವು ಹಾಕ್ತಾ ಇದ್ದೀರಿ, ನಾನು ಎದ್ದು ಹೋಗಿದ್ದನ್ನ ಮಾತ್ರ ತೋರಿಸ್ತಾ ಇದ್ದೀರಿ. ಪೂರ್ತಿ ಸಂದರ್ಶನವನ್ನ ನಾವು ಹಾಕಿದ್ದೀವಿ ಪ್ರಕಾಶ್ ರೈ ಅವರೇ. ಒಬ್ಬ ಸೂಕ್ಷ್ಮವಾದ ಪ್ರಜೆಯಾಗಿ ನಾನು ಸ್ಪಂದಿಸಬೇಕಾದದ್ದು ನಿಜ ಅಲ್ವೇ? ಹೇಳಿ. ಮೊದಲು ನಿಮಗೆ ಹೇಳ್ತಿರೋದು, ನಾನು ಕನ್ನಡಿಗ. ಭಾರತ ದೇಶದ ಯಾವುದೇ ಭಾಷೆಯಲ್ಲಿ ನಾನು ಹೋಗಿ ನಿಂತು ಮಾತಾಡಿದ್ರು ಅಲ್ಲಿ ನಿಂತುಕೊಂಡು ನನ್ನ ಎಲ್ಲಾ ಈ ಗ್ರಹಿಕೆಗೆ ನಾನು ಬೆಳೆದದ್ದಕ್ಕೆ ಕಾರಣ ನನ್ನ ಕನ್ನಡ ಸಾಹಿತ್ಯ ಮತ್ತು ಕನ್ನಡ ಮಣ್ಣಿನಲ್ಲಿ ನನ್ನನ್ನು ಬೆಳೆಸಿದ ರೀತಿ ಅಂತ ಹೇಳುವಷ್ಟು ಧೈರ್ಯ ಇರೋ ನಾನು. ಮೊನ್ನೆ ನಾನು ಇದೊಳ್ಳೆ ರಾಮಾಯಣ ಅನ್ನೋ ಒಂದು ಸಿನಿಮಾದ ಒಂದು ಪ್ರಚಾರದಲ್ಲಿ ಅವ್ರು ಮಾತಾಡಿದಾಗ ಆ ಪ್ರಶ್ನೆ ಕೇಳಿದಾಗ ನಾನು ಹೇಳಿದ್ರು, ಅದನ್ನ ನಿಮ್ ರೆಕಾರ್ಡಿಂಗ್ ನಲ್ಲಿದೆ, ಅದನ್ನ ನೀವು ತೋರಿಸ್ತಾ ಇಲ್ಲ. ಅಷ್ಟು ಪ್ರಕಾಶ್ ರೈ ತೋರಿಸ್ತಾ ಇಲ್ಲ ಅನ್ನೋ ಆರೋಪ ಮಾಡಬೇಡಿ. ನೋ 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 1 ಸೆಕೆಂಡ್ ಪ್ರಕಾಶ್ ರೈ ಅವರೇ, ಸಂಪೂರ್ಣವಾಗಿ ಹಾಕಿದೀವಿ. ತಾವು ತಮಗೆ ಕಾವೇರಿಯ ಪ್ರಶ್ನೆಯನ್ನ ಕೇಳಿದ ಕ್ಷಣದಿಂದ ತಾವು ಎದ್ದು ಹೋಗಿ ಕಾಂಟ್ರವರ್ಸಿ ಮಾಡ್ತೀರಾ, ನಿಮ್ಮ ಚಾನೆಲ್ ಬಗ್ಗೆ ನಾನು ಮಾತಾಡ್ಲಾ ಹಾಕ್ತೀರಾ ಅಂತ ಹೇಳೋದನ್ನು ಕೂಡ ನಾವು ಹಾಕಿದೀವಿ. ಕಟ್ ಔಟ್ ಎನಿಥಿಂಗ್ ಅಲ್ಲ, ನಾನು ಹೇಳೋದು ಕೇಳಿ. ನೋಡಿ, ಕಾವೇರಿ ಸಮಸ್ಯೆ ಅನ್ನೋದು ತುಂಬಾ ಗಂಭೀರವಾದ ಸಮಸ್ಯೆ, ರೈತರ ಸಮಸ್ಯೆ ಅನ್ನೋದು ತುಂಬಾ ಗಂಭೀರವಾದ ಸಮಸ್ಯೆ, ಬಹಳಷ್ಟು ಸಮಸ್ಯೆಗಳಿವೆ. ಅದನ್ನು ಮಾತನಾಡುವ ವೇದಿಕೆ ಇದಲ್ಲ, ನಾನು ಇನ್ನೊಂದು ಸಲ ಮಾತಾಡ್ತೀನಿ ಅಂತ ಹೇಳಿದೆ. ಇಷ್ಟನ್ನ ನೀವು ಹೇಳಿದ್ರೆ ಸಮಸ್ಯೆನೇ ಇರ್ತಿರ್ಲಿಲ್ಲ. ನೀವು ಹೇಳಿಲ್ಲ ಪ್ರಕಾಶ್ ರೈ ಅವರೇ. ಇಫ್ ಯು ವಾಂಟ್ ಟು ಸೀ ಇಟ್ ಅಗೇನ್, ಐ ವಿಲ್ ಪ್ಲೇ ಇಟ್ ಔಟ್ ಅಗೇನ್. ನೀವು ಅದನ್ನ ನೋಡ್ಬೇಕು ಅಂತಂದ್ರೆ ಅದನ್ನ ಸಂಪೂರ್ಣವಾಗಿ ಮತ್ತೆ ಪ್ರಸಾರ ಮಾಡ್ತೀನಿ, ನೋಡಿ ತಾವು. ನಾನು ಹೇಳ್ತೀನಿ ಕೇಳಿ, ನಾನು ಅದನ್ನೇ ಹೇಳಿದ್ದು. ಅದಾದ ನಂತರ ಮತ್ತೆ ಪ್ರಶ್ನೆ ಮಾಡಿದಾಗ ಇದನ್ನ ಕಾಂಟ್ರವರ್ಸಿ ಯಾಕೆ ಮಾಡ್ತೀರಿ? ಎಲ್ಲರೂ ಮನುಷ್ಯರೇ. ಪ್ರಕಾಶ್ ರೈ, ಮುದ್ರಣ ಮಾಧ್ಯಮದಲ್ಲಿ ನಾನು ಹೇಳಿದ್ದನ್ನ ತಿರುಚಲಾಗಿದೆ ಅಂತ ನೀವು ಹೇಳ್ಬಿಡಬಹುದು. ದೃಶ್ಯ ಮಾಧ್ಯಮ ಸುಳ್ಳು ಹೇಳಿಲ್ಲ. ದೃಶ್ಯ ಮಾಧ್ಯಮದಲ್ಲಿ ಆಗಕ್ಕಲ್ಲ, ಅದನ್ನೇ ಸುಳ್ಳು ಹೇಳಿಲ್ಲ. ಸುಳ್ಳು ಹೇಳಕ್ಕಾಗಲ್ಲ, ತಿರುಚಕ್ಕಾಗಲ್ಲ. ಯಥಾವತ್ ಆಸ್ ಇಟ್ ಇಸ್ ಇದೆ. ನಾವು ಇನ್ನೊಂದು ಪ್ರಶ್ನೆ ಕೇಳಲೇ ಇಲ್ಲ. ಹೇಳಿದ್ರು ನಾನು ಕನ್ನಡಿಗ ಅಲ್ಲ ಅಂತ ಹೇಳೋಕ್ ಆಗಲ್ಲ. ಕನ್ನಡಿಗ ನನ್ನ ಸಾಹಿತ್ಯದ ಅನುಭವನ, ನನ್ನ ಕನ್ನಡಕ್ಕೋಸ್ಕರ ನಾನು ಕನ್ನಡಿಗ ಅಂತ ನಾನು ಹೇಳ್ಕೊಳ್ಳೋದನ್ನ ನಿಲ್ಸಕ್ಕಾಗಲ್ಲ. ನಾನು ಹೇಳ್ತಿರೋದು ಇದು ಗಂಭೀರವಾದ ಸಮಸ್ಯೆ, ಬಹಳ ನೊಂದಿದೀವಿ. ಒಬ್ಬ ನಟ ಇದರ ಪತ್ರಿಕೆಗೋಷ್ಠಿಯಲ್ಲಿ ಸುಮ್ಮನೆ ಬಾಯಿಗೆ ಬಂದಂಗೆ ನಾನು ಮಾತಾಡಬಾರ್ದು ಇದರ ಬಗ್ಗೆ. ನೀವು ಬಾಯಿಗೆ ಬಂದಂಗೆ ಮಾತಾಡಿ ಯಾರು ಹೇಳಿದ್ರು? ಬೇಕಾದ್ರೆ ಇದೇ ಜನಶ್ರೀ ಟಿವಿನಲ್ಲಿ ಇನ್ನೊಂದು ದಿನ ಕೂತ್ಕೊಂಡು ಇದರ ಬಗ್ಗೆ ಗಂಭೀರವಾಗಿ ಮಾತಾಡೋಣ. ಯಾಕಂದ್ರೆ ಸಮಸ್ಯೆಗಳು ಸೂಕ್ಷ್ಮವಾಗಿರೋ ಸಮಸ್ಯೆ ಇದು. ಬನ್ನಿ, ಇದನ್ನ ಹೇಳ್ಬೇಕಿತ್ತು. ಬಣ್ಣ ಹಾಕೊಳ್ಳೋ ಸ್ವಾಮಿ, ನಾವು ಸುಮ್ಮನೆ ಬಾಯಿಗೆ ಬಂದಂಗೆ ಬೈದ್ಬಿಟ್ಟು ರಾಜಕೀಯ ನಾಯಕರು ಇರಕ್ಕಾಗಲ್ಲ. ನಮಗೆ ಜವಾಬ್ದಾರಿ ಇದೆ, ಸೂಕ್ಷ್ಮವಾಗಿ ಮಾತಾಡಬೇಕು. ನಮ್ಗೆ ಜನರ ಮನಸ್ಸನ್ನು ನೋವು ಮಾಡುವಂತ ಕೆಲಸ ಇದನ್ನ ಪ್ರಕಾಶ್ ರೈ ಅವರೇ, ಈ ಮಾತನ್ನ ತಾವು ಹೇಳಿದ್ರೆ ಇಶ್ಯೂ ಆಗ್ತಾ ಇರ್ಲಿಲ್ಲ. ಮಾತಾಡಬಾರ್ದು ನಾವು ಅದನ್ನ. ಈ ವಿಷಯವನ್ನ ತಾವು ಹೀಗೆ ಹೇಳಿದ್ರೆ ಇದೊಂದು ಇಶ್ಯೂ ಆಗ್ತಾ ಇರ್ಲಿಲ್ಲ ಪ್ರಕಾಶ್ ರೈ ಅವರೇ. ತಾವು ಅರ್ಥ ಮಾಡ್ಕೊಳ್ತಾ ಇಲ್ಲ. ಸಮಸ್ಯೆ ಮಾಡ್ಬೇಕಾದ್ರೆ ನೀರಿನ ಸಮಸ್ಯೆ ಅಷ್ಟೇ ಅಲ್ಲ, ಬಹಳಷ್ಟು ಸಮಸ್ಯೆಗಳಿದೆ. ನಾವು ಈ ನೀರಿನ ಸಮಸ್ಯೆ ತುಂಬಾ ಗಂಭೀರವಾದ ಸಮಸ್ಯೆ, ಬಹಳ ನೊಂದಿದ್ದಾರೆ. ಸೂಕ್ಷ್ಮವಾಗಿದೆ ಈ ಪರಿಸ್ಥಿತಿ. ನಮಗೆ ದೊಡ್ಡ ದೊಡ್ಡ ನಾಯಕರುಗಳೆಲ್ಲ ಸೇರಿ ಪಕ್ಷಗಳನ್ನ ನೋಡದೆ ಒಂದಾಗಿ ಕೂತ್ಕೊಂಡು ಅವರು ಸುಪ್ರೀಂ ಕೋರ್ಟ್ ನಲ್ಲಿ ಕೂತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ನಮ್ಮಂತ ಸಣ್ಣವರು ಬಾಯಿಗೆ ಬಂದಾಗ ಮಾತಾಡಬಾರ್ದದ್ರ ಬಗ್ಗೆ. ಇದು ಗಂಭೀರವಾದ ಸಮಸ್ಯೆ. ಸಿನಿಮಾ ಕಾರ್ಯಕ್ರಮಗಳಲ್ಲಿ ಮಾತಾಡೋ ವಿಷಯ ಅಲ್ಲ ಇದು. ನಿಮಗೆ ಪ್ರಶ್ನೆ ಕೇಳುವ ಹಕ್ಕು ಎಲ್ಲ ಇದೆ. ಹಾಗೇನೆ ನಾನು ಈಗ ಉತ್ತರ ಕೊಡಲ್ಲ, ಆಮೇಲೆ ಕೊಡ್ತೀನಿ ಅನ್ನೋ ಹಕ್ಕು ನನಗಿದೆ. ಅಬ್ಸಲ್ಯೂಟ್ಲಿ ಪ್ರಕಾಶ್ ರೈ, ನಿಮಗೆ ಉತ್ತರ ಹೇಳುವ ಅಥವಾ ಉತ್ತರ ಹೇಳದಿರುವ ಹಕ್ಕು ತಮಗಿದೆ. ಆದ್ರೆ ಹೇಳುವ ಮತ್ತು ಹೇಳದಿರುವ ರೀತಿಯಲ್ಲಿ ತಾವು ಪ್ರತಿಕ್ರಿಯೆ ಕೊಡಬೇಕು. ಏನ್ ಕೆಟ್ಟ ಬುದ್ಧಿ ಅಂತ ಕೇಳ್ತಾರಲ್ಲ, ಕೆಟ್ಟ ಬುದ್ಧಿ ಯಾಕಿರುತ್ತೆ ಸ್ವಾಮಿ ನಮ್ಗೆ? ಕೆಟ್ಟ ಬುದ್ಧಿ ಯಾಕಿರುತ್ತೆ ನಮ್ಗೆ? ಕೆಟ್ಟ ಬುದ್ಧಿ ಅಂತ ಕೇಳ್ತಿರಲ್ಲ ನೀವು. ಬ್ಯಾನ್ ಮಾಡೋದ್ರಿಂದ, ಒಬ್ಬರನ್ನ ಹೊಡೆಯೋದ್ರಿಂದ ಒಬ್ಬ ಬದುಕನ್ನ. ಪ್ರಕಾಶ್ ರೈ ಅವರೇ, ಸಿನಿಮಾ ಬ್ಯಾನ್ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಅಲ್ಲ. ಆ ಉದ್ದೇಶ ನಿಮ್ಮ ಮಾತುಗಳಲ್ಲಿ ಕೇಳಿಸ್ತಾ ಇದೆ. ಅದರಿಂದ ನಮ್ಮ ಮಾತುಗಳಲ್ಲಿ ಕೇಳಿಸ್ತಿರೋದು ಆ ಉದ್ದೇಶ ಅಂತ ತಮಗೆ ಅನ್ನಿಸ್ತಾ ಇದೆ. ಅದಕ್ಕೆ ನಾವೇನು ಮಾಡ್ಲಿಕ್ಕಾಗಲ್ಲ. ಅದು ಇಡೀ ರಾಜ್ಯದ ಜನ ಮಾತಾಡ್ತಾ ಇರೋದು. ಕ್ಷಮೆ ಕೇಳೋದ್ರ ಬಗ್ಗೆ ನನಗೆ ಯಾವುದೇ ಬೇಜಾರಿಲ್ಲ. ನನಗೆ ಗೊತ್ತಿಲ್ಲದೆ ಕೂಡ ನಾನು ಏನಾದ್ರೂ ಕನ್ನಡ ನೋವು ಮಾಡಿದ್ರೆ, ಅಯ್ಯಯ್ಯೋ ನನ್ನವರು, ನನ್ನ ಮನೆ ಅದು,
ನನ್ನ ಭೂಮಿ ಅದು, ನನಗೆ ಗೊತ್ತಿಲ್ಲದೆ ಮಾಡಿದ್ರೆ ಕ್ಷಮೆ ಕೇಳ್ತೀನಿ, ಅದಕ್ಕೇನ್ ತೊಂದ್ರೆ ಇಲ್ಲ ನನಗೆ. ಬಟ್ ನಾನು ನಿಮಗೆ ಹೇಳ್ತಿರೋದು, ಇದು ತುಂಬಾ ಅಷ್ಟು ಈಸಿಯಾಗಿ ಮಾತಾಡುವಂತ ಸಮಸ್ಯೆ ಅಲ್ಲ ಶನಿವಾರ ಅವರೇ. ಈಸಿಯಾಗಿ ಮಾತಾಡೋ ಸಮಸ್ಯೆ ಅಂತ ನಾವು ಹೇಳ್ತಾ ಇಲ್ಲ ಪ್ರಕಾಶ್ ರೈ ಅವರೇ. ವೈ ಆರ್ ಯು ನಾಟ್ ರೆಡಿ ಟು ಲಿಸನ್ ಟು ಮೀ? ಒಂದು ವಿಷಯ ಅಲ್ಲ, ತುಂಬಾ ವೈ ಆರ್ ಯು ನಾಟ್ ರೆಡಿ ಟು ಲಿಸನ್ ಟು ಮೀ? ಇದು ಸಣ್ಣ ವಿಷಯ ಅಲ್ಲ, ನಮಗೂ ಅರ್ಥ ಆಗತ್ತೆ. ತಾವು ತುಂಬಾ ತಿಳ್ಕೊಂಡಿರೋರು, ನಾವು ಸ್ವಲ್ಪ ತಿಳ್ಕೊಂಡಿರೋರು. ನಾವು ತಿಳ್ಕೊಂಡಿರೋಷ್ಟು ಸಣ್ಣ ವಿಷಯ ಇದಲ್ಲ. ತಾವು ತುಂಬಾ ತಿಳ್ಕೊಂಡಿದಿರಿ, ದೊಡ್ಡ ಸಮಸ್ಯೆ ಅಂತ ತಮಗೆ ಗೊತ್ತಿದೆ, ನಮಗೆ ಗೊತ್ತಿಲ್ಲ. ನಾವೇನೋ ಸಣ್ಣ ಸಮಸ್ಯೆ ಅಂತ ಅನ್ಕೊಂಡಿದೀವಿ. ಅಜ್ಞಾನಿಗಳು. ನಮ್ಮ ಅಜ್ಞಾನವನ್ನ ತಾವು ಹೇಳಿ ಇದು ಸಣ್ಣ ಸಮಸ್ಯೆ ಅಮ್ಮ, ಆಯ್ತು ನಾ ಬೇರೆ ಮಾತಾಡ್ತೀನಿ, ತಮ್ಮ ಚಾನಲ್ಗೆ ಬಂದು ಮಾತಾಡ್ತೀನಿ, ಪ್ರೆಸ್ ಕಾನ್ಫರೆನ್ಸ್ ಕರೆದು ಮಾತಾಡ್ತೀನಿ, ಮತ್ತೆಲ್ಲ ಮಾತಾಡ್ತೀನಿ. ಈ ವೇದಿಕೆ ಬೇಡ, ನಾಳೆ ಮಾತಾಡ್ತೀನಿ, ನಾಡಿದ್ದು ಮಾತಾಡ್ತೀನಿ. ಹೇಳಿ, ನೀವಾಗ ಹೇಳಿದ್ರ ದೊಡ್ಡದು ಮಾಡಕ್ ಪ್ರಯತ್ನ ಮಾಡ್ತಾ ಇದ್ದೀರಿ. ನಾನ್ ದೊಡ್ಡದು ಮಾಡಕ್ ಪ್ರಯತ್ನ ಮಾಡ್ತಿಲ್ಲ. ತಮ್ಮ ಧ್ವನಿಯಲ್ಲಿ ಒಂದು ಸಣ್ಣ ಶೇಡ್ ಆಫ್ ರಿಪೆಂಟೆನ್ಸ್ ನನಗೆ ಕಾಣಿಸ್ತಾ ಇಲ್ಲ. ಟ್ರೈಂಗ್ ಟು ಆರ್ಗ್ಯೂ ಯುವರ್ ಕೇಸ್ ಅಂಡ್ ಡಿಫೆಂಡ್ ಇಟ್. ಟ್ರೈಂಗ್ ಟು ಆರ್ಗ್ಯೂ ಯುವರ್ ಕೇಸ್ ಅಂಡ್ ಡಿಫೆಂಡ್ ಇಟ್. ತಪ್ಪು ಮಾಡಿದವ್ರಿಗಿರ್ಬೇಕು ರಿಪೆಂಟೆನ್ಸು. ತಪ್ಪು ಮಾಡಿಲ್ಲ ತಾವು. ನಾನು ಏನ್ ತಪ್ಪು ಮಾಡಿದ್ದೀನಿ? ಪ್ರಾಬಬಲಿ ನಿಮ್ ಜೊತೆ ಮಾತಾಡದೇ ಇರೋದು ನಿಮಗೆ ತಪ್ಪು ಅನ್ಸಿರ್ಬೇಕು. ಮಾತಾಡದೇ ಇರೋದಲ್ಲ, ಮಾತಾಡಲ್ಲ ಅಂತ ಹೇಳಿದ ರೀತಿ ಪ್ರಕಾಶ್ ರೈ ಅವರೇ. ನಾನು ಮಾತಾಡುದಿಲ್ಲ ಅಂತ ನೀವು ಹೇಳಿದ ರೀತಿ, ನಾನು ಮಾತಾಡುದಿಲ್ಲ ಅಂತ ನೀವು ಹೇಳಿದ ರೀತಿ ತಪ್ಪು ಅಂತ ನಾನು ಹೇಳ್ತೇನೆ. ಸಿನಿಮಾದವರ ದಯವಿಟ್ಟು ದೊಡ್ಡದು ಮಾಡಬೇಡಿ ಇದನ್ನ. ನಾನು ಮಾತಾಡಲ್ಲ ಅಂತ ಹೇಳಿಲ್ಲ, ಇದಲ್ಲ ವೇದಿಕೆ ಮಾತಾಡೋದು. ತುಂಬಾ ಸೂಕ್ಷ್ಮವಾದ ವಿಷಯ ಇದು. ಇದನ್ನ ಬೇರೆ ತಾವು ಇಷ್ಟು ಮೃದುವಾಗಿ ಮಾತಾಡ್ಬಿಟ್ಟಿದ್ರೆ, ತಾವು ಇಷ್ಟು ಪೇಷನ್ಸ್ ಇಂದ ಮಾತಾಡ್ಬಿಟ್ಟಿದ್ರೆ, ತಾವು ಇಷ್ಟು ಮೃದುವಾಗಿ ಮಾತಾಡ್ಬಿಟ್ಟಿದ್ರೆ ಸಮಸ್ಯೆನೇ ಇರ್ತಿರಲಿಲ್ಲ. ತಾವು ಏನ್ ಹೇಳಿದ್ರಿ? ನನಗೆ ಒಂದು ಪಂಥಾಹ್ವಾನ ಕೊಡ್ತೀನಿ ಪ್ರಕಾಶ್ ರೈ ಅವರೇ. ತಾವು ಹೇಳಿದ್ರಿ ನನಗೆ ಜನಶ್ರೀ ಕಾಂಟ್ರವರ್ಸಿಗಳು ಗೊತ್ತು, ನಿಮ್ಮ ಚಾನೆಲ್ ಬಗ್ಗೆ ಬೈತೀನಿ, ಹಾಕ್ತೀರಾ ಅಂತ ಕೇಳಿದ್ರಿ. ಹಾಕ್ತೀವಿ. ಮಾತಾಡಿ ತಾವು. ನೀವು ಕೋರ್ಟ್ನಲ್ಲಿದ್ದೀರಿ, ನಿಮಗೆ ಬೇರೆ ಅಸಡ್ಡೆಯಿಂದ ಹೇಳ್ತೀರಾ ನೀವು? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ನನಗೆ ನಿಮ್ ಚಾನೆಲ್ ನಲ್ಲಿ ಈಗ ಆನ್ ಫೋನ್ ಮಾತಾಡ್ತಾ ಇದ್ದೀನಿ. ನಾನು ನನಗೆ ಆ ತರದ ಯಾವುದೇ ಇಂಗಿತ ಇಲ್ಲ. ತಾವು ಅದೆಲ್ಲವನ್ನೂ ನೆನ್ನೆ ಹೇಳಿದಿರಿ. ಸಮಸ್ಯೆ ಈಗ ತಮಗೆ ಪಶ್ಚಾತ್ತಾಪ ಇದೆಯಾ? ತಾವು ಕ್ಷಮೆ ಕೇಳ್ತೀರಾ, ರಾಜ್ಯದ ಜನರ ಕ್ಷಮೆ ಕೇಳ್ತೀರಾ ಅಷ್ಟೇ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಶನಿವಾರ ಅವರೇ, ತಾವು ರಾಜ್ಯದ ಜನರ ಕ್ಷಮೆ ಕೇಳ್ತೀರಾ? ನಾನು ಕರ್ನಾಟಕ ರಾಜ್ಯದ ಜನರಿಗೆ ನಾನು ತಪ್ಪು ಮಾಡದೇ ಇದ್ರು, ನನ್ನಿಂದ ಮಾಡದೇ ಇದ್ರು, ಅವ್ರೇನಾದ್ರು ನನಗೆ ನೋವಾಗಿದೆ ಅಂದ್ರೆ ದಯವಿಟ್ಟು ಈಗಲೇ ಕ್ಷಮೆ ಕೇಳ್ತೀನಿ. ನನಗೆ ತಮಗೆ ಈ ಕ್ಷಣ ಇಡೀ ಕರ್ನಾಟಕದ ಜನತೆಗೆ ನಾನು ಹೇಳಿದ್ದು ಇದರಿಂದಾನು ನಿಮಗೆ ನಿಜವಾಗ್ಲೂ ನೋವಾಗಿದ್ರೆ ನಾನು ಕ್ಷಮೆ ಕೇಳ್ತೀನಿ. ನನ್ನ ಮನೆಯಲ್ಲಿ ನನ್ನ ತಂದೆ ತಾಯಿಯರಿಗೆ, ನನ್ನ ಸೋದರರಿಗೆ, ನನ್ನ ಅಣ್ಣ ತಮ್ಮಂದರಿಗೆ, ನನ್ನ ಕನ್ನಡಿಗರ ಕ್ಷಮೆ ಕೇಳಕ್ಕೆ ನನಗೆ ಯಾವ ದೇಶದ ನಾಚಿಕೆ ರೀ? ನಮಸ್ಕಾರ ಪ್ರಕಾಶ್ ಶಿವರಾಮೇಗೌಡ, ಕನ್ನಡ ಪರ ಹೋರಾಟಗಾರ ಮಾತಾಡೋದು. ಹೇಳಿ ಸರ್. ನೀವು ಮಾತಾಡೋದ್ರಿಂದ ಖಂಡಿತವಾಗ ಕನ್ನಡ ಪರ ಹೋರಾಟಗಾರರಿಗೆ, ಕಾವೇರಿ ಹೋರಾಟಗಾರರಿಗೆ ನೋವಾಗಿದೆ. ಕ್ಷಮೆ ಕೇಳ್ತೀನಿ ಸರ್. ಬಟ್ ನಾನು ಕ್ಷಮೆ ಕೇಳ್ತಾ ಇನ್ನೂ ಒಂದು ಮಾತು ಹೇಳ್ಬಿಡ್ತೀನಿ ಕೇಳಿ. ಹೇಳಿ ಸರ್. ಯಾವುದೇ ಕಾರಣಕ್ಕೂ ಜನಶ್ರೀ ಚಾನಲ್ ಇನ್ನು ಮುಂದೆ ನನ್ನ ಮುಂದೆ ಬರಬಾರ್ದು ಅಂತ ಹೇಳಿದ್ರಿ. ಆದ್ರೆ ನಿಮ್ಮ ಕ್ಷಮಾಪಣೆಗೆ ಜನಶ್ರೀ ಚಾನಲ್ ಮುಂದೆನೆ ಬರಬೇಕು ಅಂತಕ್ಕಂಥ ಏನಂದ್ರೆ, ಕೆರೆ ಮೇಲೆ ಯಾರು ಕೋಪ ಮಾಡ್ಕೊಳಕ್ಕಾಗಲ್ಲ. ಮೈ ಕೊಳತ್ರೆ ನಾಡ್ತಾರೆ, ನಾವ್ ಎಷ್ಟೇ ದೊಡ್ಡವರಾದ್ರೂ ಕದ್ದಾದ್ರೂ ರಾತ್ರಿ ಕೆರೆ ಹತ್ರ ಬಂದು ಮೈ ತೊಳ್ಕೊಂಡು ಹೋಗ್ಬೇಕು. ಜನಶ್ರೀ ಚಾನಲ್ ತುಂಬಾ ದೊಡ್ಡದು. ಮಾತಾಡಿ ಪ್ರಕಾಶ್ ರಾಯ್ ಇಲ್ದಿದ್ರು ಜನಶ್ರೀ ಚಾನಲ್ ನಡೆಯುತ್ತೆ, ಅದು ದೊಡ್ಡದದು. ನೀವ್ ಹೇಳಿದ್ರಲ್ಲ ಸರ್, ನೀವು ಒಳ್ಳೆ ಕಥೆ ಆಯ್ತು. ಡಿ ಕೆ ಶಿವರಾಮ್ ಅವ್ರು ಮಾತಾಡ್ತಾರೆ, ಹಿರಿಯ ಪೊಲೀಸ್ ಅಧಿಕಾರಿಗಳು. ಒಂದ್ಸಲಿ ಮಾತಾಡಿ ಸರ್. ಪ್ರಕಾಶ್ ರೈ ಅವರೇ ನಮಸ್ಕಾರ ಸರ್. ನೋಡಿ, ಜನಶ್ರೀಯ ಸಂದರ್ಶಕಿ ನಿಮ್ಮ ಹತ್ರ ಯಾಕೆ ಮಾತಾಡಿದ್ರು ಅಂದ್ರೆ, ಒಬ್ಬ ಕನ್ನಡಿಗ ಹೌದು ಸರ್, ಭಾರತೀಯ ಚಿತ್ರರಂಗದಲ್ಲಿ ಪ್ರತಿಷ್ಠಿತ ಸ್ಥಾನದಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ನಿಮ್ಮ ಅಭಿಪ್ರಾಯ ಏನು ಕಾವೇರಿ ಬಗ್ಗೆ ಅಂದಾಗ, ಅಲ್ಲಲ್ಲ ನಾವು ಮನುಷ್ಯರೇ ಅಂದ್ರಿ. ಕೇಳಿದ್ರಿ ನೀವು, ಅದಕ್ಕೆ ಮುಂಚೆ ಹೇಳಿದ್ ಕೇಳಲಿಲ್ಲ ನೀವು? ಅಲ್ಲ, ಎಲ್ಲ ಕೇಳಿದ್ದೀನಿ. ಪ್ರಕಾಶ್ ರೈ ಅವರೇ ದಯವಿಟ್ಟು ಕೇಳಿಸ್ಕೊಳ್ಳಿ. ಸಂದರ್ಶನವನ್ನ ಪೂರ್ತಿ ಪ್ರಸಾರ ಮಾಡಿದೀವಿ ನಾವು. ಅದಕ್ಕೆ ಮುಂಚೆ ಆದ್ಮೇಲೆ ಏನೂ ಇಲ್ಲ. ನೀವು ಎದ್ದು ಹೋಗೋ ತನಕ ಕಾವೇರಿ ವಿಚಾರ ಪ್ರಸ್ತಾಪ ಆಗೋ ಕ್ಷಣ ತಾವೇನು ಎದ್ದು ಹೋದ್ರಲ್ಲ, ಏನು ಕಾಂಟ್ರವರ್ಸಿ ಮಾಡ್ತೀರಾ ನೀವು? ಕಾಂಟ್ರವರ್ಸಿ ಬೇಕಾ ನಿಮಗೆ? ಜನಶ್ರೀ ಚಾನೆಲ್ ಬೈಲ ನಾನು ಪ್ರಸಾರ ಮಾಡ್ತೀರಾ ನೀವು ಅಂತೆಲ್ಲ ಕೇಳಿ ಹೇಳಿದ್ರಲ್ಲ, ಅದಷ್ಟನ್ನು ಸಂಪೂರ್ಣ ಪಾಠ ಪ್ರಸಾರ ಮಾಡಿದೀವಿ. ದಯವಿಟ್ಟು ಯಾವುದೇ ಪ್ರಸಾರ ಮಾಡಿಲ್ಲ ಅಂತ ಹೇಳ್ಬೇಡಿ. ಬೇಕಂದ್ರೆ ಇಫ್ ಯು ವಾಂಟ್ ಟು ಸಿ ಇಟ್ ಅಗೇನ್ ವಿ ಕ್ಯಾನ್ ಪ್ಲೇ ಇಟ್ ಔಟ್ ಅಗೇನ್. ಹೇಳಿ ಸಿನಿಮಾ ಅವರು ಈಗ ಏನ್ ಮಾಡ್ಬೇಕು? ನಾವು ಸುಳ್ಳು ಹೇಳ್ತಾ ಇದ್ದೀವಿ ಹೇಳಬೇಡಿ ಅಂತ ಹೇಳ್ತೀನಿ. ಮೊದಲನೇದು ಅದನ್ನ ನೀವು ಅಲ್ಗಳೆಯಕ್ಕಾಗಲ್ಲ. ಕೋಪದಲ್ಲಿ ಒಂದು ಮಾತು ಹೇಳಿದ್ರೆ ಆದ್ರೆ ಕಾವೇರಿ ಸಮಸ್ಯೆಗಳು ಈ ತರದ ಪ್ರಕಾಶ್
ಸರ್ ಹೇಳಿ ಸರ್. ಬ್ರದರ್, ನಾನು ರಮೇಶ್ ನೀವು ಮಾತಾಡೋದೆಲ್ಲ ಕೇಳಿದೆ, ನನಗೆ ತುಂಬಾ ಆಶ್ಚರ್ಯ ಆಯ್ತು. ಹೇಳಿ. ಏನಿಲ್ಲ, ಆಶ್ಚರ್ಯ ಯಾಕಾಯ್ತು ಸರ್? ನೋಡಿ, ಇದೇ ಮಾತಿನಲ್ಲೇ ಈಗ ನೀವು ಹೇಳಿದ್ರಲ್ಲ, ಯಾರಾದ್ರೂ ಮನ್ಸು ಗೊತ್ತಾಗಲ್ಲ ನಿಮಗೆ. ನನ್ನಿಂದ ಯಾರಿಗಾದ್ರು ಮನ್ಸು ನೊಂದಿದ್ರೆ, ರಮೇಶ್ ಗೆಳೆಯ ಆಗಿದ್ರಿಂದ ನನಗೆ ಫೋನ್ ಮಾಡಿ ಕೇಳ್ಬೋದಿತ್ತಲ್ಲ. ಇಲ್ಲ, ಯಾರಿಗಾದ್ರೂ ಮನ್ಸು ಇದರಿಂದ ಬೇಸರ ಆಗಿದ್ರೆ, ನೊಂದಿದ್ರೆ ಕ್ಷಮೆ ಇರ್ಲಿ ಅಂತ ನೀವು ಹೇಳಿದ್ರಲ್ಲ, ಅದನ್ನ ಹೇಳಿದ್ರೆ ಮುಗ್ದೆ ಹೋಯ್ತು. ಇವಾಗ ಯಾಕೆ ಅಷ್ಟೇ. ಅದು ಅಲ್ಲದೆ ಇನ್ನೊಂದು ಮಾತನ್ನು ಕೂಡ ಕೊನೆಗೆ ಹೇಳಕ್ ಇಷ್ಟಪಡ್ತೀನಿ. ನಾವೆಲ್ಲ ತುಂಬಾ ಜವಾಬ್ದಾರಿ. ನನ್ನ ಮನಸ್ಸಿನ ಇಂಗಿತ ಏನು ಅಂತಂದ್ರೆ, ನಾನು ಯಾವುದೋ ಒಂದು ಸಿನಿಮಾದ ನನ್ನ ಕೆಲಸ ಮಾಡಿರ್ಬೇಕಾದ್ರೆ ಅದನ್ನ ಮಾತಾಡಬಾರ್ದು, ಅದು ತುಂಬಾ ಗಂಭೀರವಾದ ಸಮಸ್ಯೆ, ಇನ್ನೊಂದ್ಸಲ ಮಾತಾಡ್ಬೇಕು ಅನ್ನೋದಷ್ಟೇ ನನ್ನ ಇಂಗಿತ ಆಗಿತ್ತೆ ಹೊರತು ಅದ್ರ ವಿರೋಧ ಅಲ್ಲ. ಅದನ್ನು ಪ್ರಕಾಶ್ ರೈ ಅವರೇ ಒಂದು ನಿಮಿಷ ಪ್ರಕಾಶ್ ರೈ ಅವರೇ, ತಾವು ತಮ್ಮ ಸಿನಿಮಾದ ಪ್ರಚಾರಕ್ಕೆ ಬಂದ ಸಂದರ್ಭದಲ್ಲಿ ತಮ್ಮ ಸಿನಿಮಾದ ಪ್ರಚಾರದ ವೇದಿಕೆಯಲ್ಲಿ ಕಾವೇರಿ ವಿಷಯವನ್ನ ಮಾತಾಡಬಾರದು. ಫೈನ್. ಬೇರೆ ಯಾವ ವೇದಿಕೆಯಲ್ಲಿ ತಾವು ಬಂದು ಮಾತಾಡಿದಿರಿ? ತಾವು ಯಾವ ವೇದಿಕೆಯಲ್ಲಿ ಇದುವರೆಗೆ ಮಾತಾಡಿದಿರಿ ಪ್ರಕಾಶ್ ಅವರೇ? ಯಾವ ವೇದಿಕೆಯಲ್ಲಿ ಮಾತಾಡ್ಬೇಕು ಸರ್? ನಿಮ್ಗೆ ಯಾವ ವೇದಿಕೆಯಲ್ಲಿ ಮಾತಾಡಿದ್ರಿ ಅಂತ ಕೇಳ್ತೀನಿ. ನನಗೆ ಗೊತ್ತಿಲ್ಲ. ನಾವೆಲ್ಲ ಅಜ್ಞಾನಿಗಳು ಸರ್, ನಮಗೆ ಗೊತ್ತಿಲ್ಲ. ನಾವು ಅಜ್ಞಾನಿಗಳು. ಯಾವ ವೇದಿಕೆಯಲ್ಲಿ ಮಾತಾಡಿದ್ರಿ? ನಾನು ಇಷ್ಟು ಬಂದು ಮಾತಾಡ್ತಾ ಇದ್ದೀನಿ, ನೀವು ಬೇಕಂತ ಮಾತಾಡ್ತಿದ್ದ ಜನ ಕೇಳಿಸ್ಕೊಳ್ತಾ ಇದ್ದಾರೆ. ನೀವು ಅದನ್ನ ತುಂಬಾ ರಪ್ಚರ್ ಮಾಡಬೇಡಿ ನೀವು. ಯಾಕಂದ್ರೆ ನನಗೆ ನಿಮ್ಮ ಧ್ವನಿಯಲ್ಲಿ ಒಂದು ಸಣ್ಣ ಪಶ್ಚಾತ್ತಾಪ ಕೂಡ ಕಾಣ್ತಿಲ್ಲ. ಅದಕ್ಕೆ ನಾನು ಹೇಳ್ತಾ ಇಲ್ಲ, ನಾವು ಸುಳ್ಳು ಹೇಳ್ತಿದೀವಿ ಅಂತ ಹೇಳ್ತಿದ್ದೀರಿ ಹೊರತು ನೀವು ತಪ್ಪು ಮಾಡಿದಿರಿ ಅಂತ ನೀವು ಒಪ್ಕೊಳ್ತಾ ಇಲ್ಲ. ನೋಡಿ, ನಾನು ಯಾರಿಗಾದ್ರೂ ನೋವಾಗಿದ್ರೆ ಕ್ಷಮೆ ಕೇಳಾಗಿದೆ. ಇದು ಗಂಭೀರವಾದ ಸಮಸ್ಯೆ ಅಂತ ಹೇಳಾಗಿದೆ, ನಾನು ಕನ್ನಡಿಗ ಅಂತ ಹೇಳಾಗಿದೆ. ಇದ್ರ ಮೇಲೂ ನೀವು ಬೇಕಂತ ಇದನ್ನ ದೊಡ್ಡ ಮಾಡಿದ್ರೆ ನಾನು ಇದಕ್ಕೆ ಮೇಲೆ ನಾನೇನೋ ಮಾಡಕ್ಕಾಗಲ್ಲ. ಬೇಕಂತ ದೊಡ್ಡದು ಮಾಡ್ತಾ ಇದೀರಿ ನೀವು, ಮತ್ತೆ ಅದನ್ನೇ ಹೇಳ್ತಾ ಇದೀರಿ. ಪಶ್ಚಾತ್ತಾಪದ ಧ್ವನಿ ಇಲ್ಲ, ಯಾವ್ದ್ರ ಪಶ್ಚಾತ್ತಾಪದ ಧ್ವನಿ ಬೇಕು? ನೀವು ಇದೇ ಸ್ಟೈಲಲ್ಲಿ ಮಾತಾಡಿದ್ರೆ ಇಂಥ ಘಟನೆನೇ ಬರ್ತಾ ಇರಲಿಲ್ಲ. ಈಗೇನು ನಡೆಯುತ್ತೆ ಸರ್, ಮನುಷ್ಯ ಸರ್. ಆ ನಿರೂಪಕೀಯತ ಇದೇ ಶೈಲಿಯಲ್ಲಿ ಮಾತಾಡಿದ್ರೆ ಇಂಥ ಒಂದು ಸನ್ನಿವೇಶನೇ ಬರ್ತಾ ಇರ್ಲಿಲ್ಲ. ಈಗ ಇಲ್ಲಿಗೆ ನಿಲ್ಸೋಣ ಇದನ್ನ. ಅವರು ಬಂದಾಯ್ತು, ಆಮೇಲೆ ಅವರು ಯಾರ ನನ್ನಿಂದ ತಪ್ಪಾಗಿದೆ ಅಂದ್ರೆ ಕ್ಷಮಿಸಿ ಅಂತ ಕೇಳಾಯ್ತು. ಪ್ರಕಾಶ್ ರೈ ಅವರೇ, ಆಯ್ತು, ತಾವು ರಾಜ್ಯದ ಜನತೆಯ ಕ್ಷಮೆ ಕೇಳಿದಿರಿ. ಆದ್ರೆ ನಾನು ತಮ್ಮನ್ನ ಕೇಳಬೇಕಾಗಿರೋದು, ನಿನ್ನೆ ಪ್ರಚಾರದ ವೇದಿಕೆಯಲ್ಲಿ ಕಾವೇರಿ ಬಗ್ಗೆ ಮಾತಾಡಬಾರದು. ಹೌದು, ಈಗ ಹೇಳಿ ತಾವು. ಈಗೆಲ್ಲ ದಯವಿಟ್ಟು ಹಂಗೆಲ್ಲ ಒತ್ತಾಯ ಮಾಡಿ ಮಾತಾಡಿಸ್ಬೇಡಿ. ಅದಕ್ಕೆ ಬೇರೆ ಒತ್ತಾಯ ಮಾಡ್ತಿಲ್ಲ, ತಾವು ಹೇಳಿ ಅಂತ. ಇಲ್ಲ, ಈಗೆಲ್ಲ ಮಾತಾಡ್ತೀರಾ ಅಥವಾ ಇನ್ನೊಂದ್ಸಲ ಬಂದು ಮಾತಾಡ್ತೀರಾ? ಬೇರೆ ವೇದಿಕೆಯಲ್ಲಿ ಮಾತಾಡ್ತೀರಾ? ನೋಡಿ, ರಾಜ್ಯದ ಪ್ರತಿನಿಧಿಗಳು ಮಾತಾಡ್ತಾ ಇದ್ದಾರೆ, ಸುಪ್ರೀಂ ಕೋರ್ಟ್ ನಲ್ಲಿ ಕೆಲಸ ಇದೆ, ನಮ್ಮ ನಾಯಕರನ್ನ ಆರಿಸಿದೀವಿ. ನಾನೊಬ್ಬ ನಟ ಅಷ್ಟೇ. ಮಾತಾಡಬಾರ್ದು. ಪ್ರಕಾಶ್ ರೈ ಅವರು ತಾವು ಸಾಂಸ್ಕೃತಿಕ ರಾಯಭಾರಿ. ನನಗಿದೆ ಆ ಜಾಗೃತ ಮನಸ್ಸಿಂದ ರಾಜ್ಯದ ಪ್ರತಿನಿಧಿಗಳ ಪ್ರಶ್ನೆ ಮಾತ್ರ ಅಲ್ಲ, ಜನಸಾಮಾನ್ಯರ ಅಥವಾ ಕಲಾವಿದರ ಪ್ರಶ್ನೆ ಮಾತ್ರ ಸಹ ಅಲ್ಲ. ಜನಸಾಮಾನ್ಯರ ಆಕ್ರೋಶಕ್ಕೆ ಒಳಗಾಗಿರುವಂತ ಪ್ರಶ್ನೆ. ನಿಮ್ಮ ಹತ್ರ ಯಾಕೆ ಎಲ್ಲರೂ ಒಂದು ಉತ್ತರವನ್ನು ನಿರೀಕ್ಷೆ ಮಾಡ್ತಾರೆ ಅಂದ್ರೆ, ನೀವು ಎರಡೂ ರಾಜ್ಯಗಳಿಗೆ ಸಮನಾಗಿ ಗುರುತಿಸಿಕೊಂಡಿರುವಂತ ವ್ಯಕ್ತಿ. ಉತ್ತರಗಳನ್ನ ಹುಡುಕ್ತಾ ಇದೀವಿ, ಮಾತಾಡ್ತಿದ್ದಾರೆ. ಇದಲ್ಲ. ಹೌದು, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ಅಲ್ಲಲ್ಲ, ಇಶ್ಯೂ ಮಾಡಬೇಡಿ. ಈಗ ಎಲ್ಲೆಲ್ಲ ದೊಡ್ಡದು ಯಾರು ಮಾಡ್ತಾ ಇಲ್ಲ. ನೋವಾಗಿದೆ, ನಮಗ್ ನೋವಾಗಿದೆ. ಜನಶ್ರೀ ಚಾನಲ್ ನೋವಾಗಿದೆಯೋ ಬಿಟ್ಟಿದ್ಯೋ, ಒಬ್ಬ ಸಾಮಾನ್ಯ ಕನ್ನಡಿಗನಿಗೆ ನೋವಾಗಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ನೀವು ಅಷ್ಟೇ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇದು ಚಾನಲ್ಗಳಿಗೆ ನೋವಾಗಿದೆ, ಇನ್ನೊಂದಕ್ಕೆ ನೋವಾಗಿದೆ ಅಂತ ನಮ್ಮ ಇದಲ್ಲ. ಕನ್ನಡ ಜನತೆಗಳಿಗೆ, ಕನ್ನಡಿಗರಿಗೆ ಇದು ನೋವಾಗಿದೆ. ಈ ನೋವಿಗೆ ನೀವು ಏನು ಉತ್ತರ ಕೊಡ್ತೀರಿ ಅಂತ ನಾವು ಕೇಳ್ತಾ ಇದೀವಿ. ನಾನು ಉತ್ತರ ಕೊಟ್ಟಾಯ್ತು ಸರ್. ನಾನು ಹೇಳ್ತೀನಿ, ನಾವೆಲ್ಲ ಕೂತ್ ಮಾತಾಡೋಣ ಬೇರೆ ವೇದಿಕೆಯಲ್ಲಿ. ಈಗಲ್ಲ ಮಾಡಿ. ಮೂಲಭೂತ ಪ್ರಕಾಶ್ ರೈ ಅವರೇ, ಒಂದು ವೇದಿಕೆಯನ್ನ ನೀವೇ ಸೃಷ್ಟಿ ಮಾಡ್ಕೊಳ್ಳಿ. ಕಾವೇರಿ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮನ್ನು ಕರೀರಿ, ಈ ನಾಡಿನ ಜನರನ್ನ ಕರೀರಿ, ಬರ್ತೀವಿ. ತಮಗೆ ಅನುಕೂಲವಾದಂತ ಸಮಯ, ಸಂದರ್ಭ, ವೇದಿಕೆಯನ್ನ ಹುಡುಕಿಕೊಂಡು ಹೇಳಿ ಸರ್. ನೀವು ಹೇಳಿ ಸರ್. ವ್ಯಂಗ್ಯವಾಗಿ ಮಾತಾಡ್ತೀವಿ. ಚೆನ್ನಾಗಿದೆ. ವ್ಯಂಗ್ಯ ನಿಮ್ಮ ಮಾತಿನಲ್ಲಿದೆ ಸರ್. ಇನ್ನೊಂದನ್ನ ಕೂತ್ಕೊಳ್ಳೋಣ ಸರ್. ಥ್ಯಾಂಕ್ಸ್, ಧನ್ಯವಾದಗಳು. ಇದು ಪ್ರಕಾಶ್ ರೈ ಎಲ್ಲ ಒಂದು ಕಡೆ